ಹೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 8 ಚಲನೆ ಈ ಒಂದು ಅಧ್ಯಾಯದ ಬಗ್ಗೆ ಕಳೆದ 2 ಭಾಗಗಳಲ್ಲಿ ಚರ್ಚಿಸಿದ್ದೇವೆ. ನಾವು ಈಗಾಗಲೇ ಚರ್ಚಿಸಿದಂಥ ಅಂಶಗಳಲ್ಲಿ ಚಲನೆಗೆ ಸಂಬಂಧಪಟ್ಟಂತೆ ನಾವು 1ನೇ ಅವಧಿಯಲ್ಲಿ ಚಲಿಸಿದ ದೂರ, ಕಲಿತಂಥ ಅಂಶಗಳು, ಚಲಿಸಿದ ದೂರ, ಸ್ಥಾನ ಪಲ್ಲಟ, ವೇಗ, ಜವ, ವೇಗೋತ್ಕರ್ಷ. ಈ ಅಂಶಗಳನ್ನು ನಾವು ಇವುಗಳ ಅರ್ಥ, ಅವುಗಳ ಅಂತಾರಾಷ್ಟ್ರೀಯ ಏಕಮಾನಗಳು ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ನಾವು 1ನೇ ಅವಧಿಯಲ್ಲಿ ಚರ್ಚಿಸಿದ್ದೇವೆ. ಮತ್ತು ಇದರಲ್ಲಿ 2ನೇ ಅವಧಿಯಲ್ಲಿ ಕಲಿತಂಥ ಫಲಿತಾಂಶಗಳೆಂದರೆ ನಾವು ಈ ಚಲನೆಗೆ ಸಂಬಂಧಪಟ್ಟಂತೆ ನಾವು ಕೆಲವು ನಕ್ಷೆಗಳನ್ನು ರೂಪದಲ್ಲಿ ಆ ಚಲನೆಗಳನ್ನು ತಿಳ್ಕೊಂಡ್ವಿ. ಅದರಲ್ಲಿ ದೂರ ಮತ್ತು ಕಾಲದ ನಕ್ಷೆ. ಇಲ್ಲಿ ದೂರ ಮತ್ತು ಕಾಲದ ನಕ್ಷೆ ಅಂತ ಹೇಳಿದಾಗ ಏಕರೂಪದ ವೇಗ ಇದ್ದಾಗ ಅಥವಾ ಚಲನೆ ಇದ್ದಾಗ ಹೇಗೆ ಅನ್ನೋದನ್ನು ನೋಡ್ರಿ, ಮತ್ತೆ ಏಕರೂಪವಲ್ಲದ ಅನ್ನೋದನ್ನು ನೋಡ್ರಿ. ಹಾಗೆಯೇ ಮತ್ತೊಂದು ವೇಗ ಮತ್ತು ಕಾಲದ ನಕ್ಷೆ. ವೇಗ ಮತ್ತು ಕಾಲದ ನಕ್ಷೆಯನ್ನು ನಾವು ಈಗಾಗಲೇ ಬಿಡಿಸಿದ್ವಿ. ನೀವೆಲ್ಲರೂ ಕೂಡ ಗೃಹ ಕಾರ್ಯದಲ್ಲೂ ಕೂಡ ಇವನ್ನ ಈಗಾಗಲೇ ಬಿಡಿಸಿದ್ದೀರ. ಹೇಗೆ ಆ ಏಕರೂಪ ವೇಗೋತ್ಕರ್ಷ ಇದ್ದರೆ ನಮಗೆ ನಕ್ಷೆ ಯಾವ ರೀತಿ ಬರುತ್ತೆ, ಸಮ ವೇಗದಲ್ಲೇ ಹೋಗ್ತಾ ಇದ್ದರೆ ಯಾವ ರೀತಿ ಕಾಲದೊಂದಿಗೆ ಅಲ್ಲಿ ವೇಗದಲ್ಲಿ ಬದಲಾವಣೆ ಇಲ್ಲ, ನಮಗೆ ಒಂದೇ ರೀತಿಯಂಥ ನೇರವಾದಂಥ ನಕ್ಷೆಯನ್ನು ಪಡೆದ್ವಿ. ಏಕರೂಪದಲ್ಲಿ ವೇಗೋತ್ಕರ್ಷ ಹೆಚ್ಚಾಗ್ತಾ ಹೋದರೆ ಒಂದು ಸರಳ ರೀತಿಯ ಬರುವಂತಹ ನಕ್ಷೆಯನ್ನು ನೋಡ್ತೀವಿ. ಹಾಗೆಯೇ ಇನ್ನು ವೇಗದಲ್ಲಿ ಕಡಿಮೆ ಆಗ್ತಾ ಹೋದರೆ ನಕ್ಷೆ ನಾವು ಈ ಥರ ಮೇಲಿಂದ ಕೆಳಗಡೆ ಬಂದಿದ್ದನ್ನು ಗಮನಿಸಿದ್ವಿ. ಹೀಗೆ ನಾವು ವಿವಿಧ ಈ ದೂರ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಹಾಗೂ ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಈ ಚಲನೆಗಳನ್ನು ನಕ್ಷೆಗಳಲ್ಲಿ ರೂಪಿಸುವುದು ಹೇಗೆ ಅನ್ನೋದು 2ನೇ ಅವಧಿಯಲ್ಲಿ ತಿಳಿದಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಅಥವಾ ಇಂದಿನ ದಿನದಲ್ಲಿ ನಾವು ಕಲಿಯುವಂತಹ ಫಲಿತಾಂಶಗಳೆಂದರೆ ಈ ನಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಾವು ಸಮೀಕರಣಗಳು ಅಂದರೆ ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು ಇಂದಿನ ಫಲಿತಾಂಶಗಳು. ಚಲನೆಯ ಸಮೀಕರಣಗಳು ಇಂದಿನ ಫಲಿತಾಂಶಗಳು. ಈ ದಿನದ ಫಲಿತಾಂಶಗಳು ನಾವು ನಕ್ಷೆಯ ವಿಧಾನದಿಂದ ನಾವು ಚಲನೆಯ ಸಮೀಕರಣಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆ ಸಮೀಕರಣಗಳ ಅಕ್ಷರಾಕ್ಷಗಳ ಅರ್ಥ ಹಾಗೂ ಕೆಲವು ಸಮಸ್ಯೆಗಳನ್ನು ಬಿಡಿಸುವುದು. ಈ ಸಮಸ್ಯೆಗಳನ್ನು ಬಿಡಿಸುವುದು ನಂತರ ಈಗ ನಾವು ಇಲ್ಲಿವರೆಗೂ 2 ಅವಧಿಯಲ್ಲಿ ನಾವು ಸರಳ ಚಲನೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ನಾವು ಕೊಟ್ಟಂಥ ಅಷ್ಟು ಉದಾಹರಣೆಗಳು ಕೂಡ ಸರಳವಾಗಿ ಒಂದು ಕಾಯ ನೇರವಾಗಿ ಅಥವಾ ಸರಳವಾಗಿ ಚಲಿಸ್ತಾ ಇದ್ದಾಗ ಹೇಗೆ ಉಂಟಾಗುವಂಥ ವಿದ್ಯಮಾನಗಳ ಬಗ್ಗೆ ಚರ್ಚಿಸ್ತೀವಿ. ನೆಕ್ಸ್ಟ್ ಈ ದಿನದ ಅಧ್ಯಯನ ನಾವು ವೃತ್ತೀಯ ಚಲನೆ ಹೇಗೆ ವೃತ್ತೀಯ ಚಲನೆಯಲ್ಲಿ ಹೇಗೆ ಕಾಯದ ದಿಕ್ಕು ಬದಲಾಗುವುದನ್ನು ಗಮನಿಸೋಣ. ಈಗ ನೋಡೋಣ, ಇವುಗಳಲ್ಲಿ ನಾವು 3 ಸೂತ್ರಗಳನ್ನು ಹೇಳ್ತೇವೆ. ಒಂದು ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು ಅಂತ ಹೇಳ್ತೀವಿ. ಇವುಗಳಲ್ಲಿ ನಾವು ಒಂದು ಸಮೀಕರಣ 1,
v equals u plus at. ಇದು ಯಾವ ಎರಡರ ಸಂಬಂಧವನ್ನ ಸೂಚಿಸುವ ಸಮೀಕರಣ ಅಂದರೆ ನಾವು ವೇಗ ಮತ್ತು ಕಾಲದ ಸಂಬಂಧದ ಸಮೀಕರಣ. ವೇಗ ಮತ್ತು ಕಾಲದ ಸಂಬಂಧದ ಸಮೀಕರಣ. ವೇಗ ಮತ್ತು ಕಾಲದ ಸಂಬಂಧದ ಸಮೀಕರಣ. ರೈಟ್, ನಾವು ಒಂದು ಚಲನೆಗೆ ಸಂಬಂಧಪಟ್ಟ ಒಂದು ಸಮೀಕರಣ, ಇದು ವೇಗ ಮತ್ತು ಕಾಲಕ್ಕೆ ಸಂಬಂಧಿಸಿದ ಸಮೀಕರಣ. ವೇಗ ಅಂದರೆ ವಿ ಅಂದರೆ ಅಂತಿಮ ವೇಗ, ಯು ಅಂದರೆ ಆರಂಭಿಕ ವೇಗ, ಎ ಇದೆ ಚಲನೆಯ ವೇಗೋತ್ಕರ್ಷ ಮತ್ತು ಕಾಲ ಟಿ ಅಂದರೆ ಕಾಲ. ಹಾಗಾಗಿ ಈ ಸಮೀಕರಣ ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಸಮೀಕರಣ. ನೆಕ್ಸ್ಟ್ ಮತ್ತೊಂದು ಸಮೀಕರಣ ಸ್ಥಾನ ಮತ್ತು ಕಾಲಗಳನ್ನು ಸಂಬಂಧಿಸಿದ ಸಮೀಕರಣ. ವೇಗ ಮತ್ತು ಸ್ಥಾನ ಮತ್ತು ಕಾಲಗಳಿಗೆ ಸಂಬಂಧಿಸಿದ ಸಮೀಕರಣದಲ್ಲಿ S equals ut plus of at square. S equals ut plus of at square. ಇದು ಕಾಲ ಮತ್ತು ವೇಗಗಳಿಗೆ ಸಂಬಂಧದ ಸಮೀಕರಣ. ವೇಗ ಮತ್ತು ಕಾಲಗಳ ಸಂಬಂಧವನ್ನು ಸೂಚಿಸುವಂತಹ ಸಮೀಕರಣ ಅಂತ ಕರಿತೀವಿ. ಸಂಬಂಧದ ಸಮೀಕರಣ ಸ್ಥಾನ ಮತ್ತು ಕಾಲ. ಇಲ್ಲಿ ಎಸ್ ಅಂದರೆ ಚಲಿಸಿದ ದೂರ, ಸ್ಥಾನ ಅಂತೇಳಿ. ಪಿ ಅಂದರೆ ಅಲ್ಲಿ ಮತ್ತು ಕ್ಯೂ ಇಲ್ಲಿ ವೇಗ ಇದೆ, ಕ್ಯೂ ಇದು ವೇಗ ಇದೆ. ಇದಕ್ಕೆ ನಾವು ಏನು ಹೇಳ್ತೀವಿ? ಸ್ಥಾನ ಮತ್ತು ಕಾಲಗಳ ಸಂಬಂಧವನ್ನು ತೋರಿಸುವ ಸಮೀಕರಣ. ನೆಕ್ಸ್ಟ್ ಮೂರನೇದು ಸ್ಥಾನ ಮತ್ತು ವೇಗಗಳ ಸಂಬಂಧವನ್ನು ಸ್ಥಾನ ಮತ್ತು ಕಾಲ. ಎರಡನೇದು ಸ್ಥಾನ ಮತ್ತು ಕಾಲ. ಈಗ ಸ್ಥಾನ ಮತ್ತು ವೇಗಗಳ ಸಂಬಂಧದ ಸಮೀಕರಣ. ಈ ವೇಗ ಅಂದ ತಕ್ಷಣ ನಮಗೆ ಯು ಮತ್ತು ವಿ ಎರಡೂ ಇರುತ್ತೆ. ಹಾಗೇನೆ ಸ್ಥಾನ ಅಂದ ತಕ್ಷಣ ಎಸ್ ಇರಬೇಕು. ಎರಡು ಎ ಎಸ್ ಈಕ್ವಲ್ಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಎರಡು ಎ ಎಸ್ ಈಕ್ವಲ್ಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಇವು ನಮಗೆ ಚಲನೆಯ ಸಮೀಕರಣಗಳು ಅಂತ ಹೇಳ್ತೀವಿ. ಚಲನೆಯ ಸಮೀಕರಣಗಳು ನೋಡ್ಕೊಳ್ಳಿ. ಇವುಗಳಲ್ಲಿ ನೀವು ಅಕ್ಷರಗಳ ಅರ್ಥ, ಜಲಾಕ್ಷರಗಳ ಅರ್ಥ. ಯು ಅಂದರೆ ಆರಂಭಿಕ ವೇಗ, ವಿ ಅಂದರೆ ಅಂತಿಮ ವೇಗ, ಎ ವೇಗೋತ್ಕರ್ಷ, ಟಿ ಕಾಲ, ಎಸ್ ಚಲಿಸಿದ ದೂರ. ಚಲಿಸಿದ ದೂರ. ಈ ಪದಗಳ ಸೂತ್ರಗಳಲ್ಲಿ ಬಳಸಿರುವಂತಹ ಚರಾಕ್ಷರದ ಅರ್ಥ ಏನು? ಯು ಅಂದರೆ ಆರಂಭಿಕ ವೇಗ, ನಾವು ಯು ಅಂದರೆ ವೇಗ. ಎಂಥ ವೇಗ? ಇನಿಷಿಯಲ್ ವೆಲಾಸಿಟಿ ಅಂತ ಬರ್ತೀವಿ, ಅಂದರೆ ಆರಂಭಿಕ ವೇಗ. ವಿ
ದಿ ಫೈನಲ್ ವೆಲಾಸಿಟಿ ಅಂದರೆ ಅಂತಿಮ ವೇಗ. ಎ ಅಂದರೆ ವೇಗೋತ್ಕರ್ಷ ಆಕ್ಸಿಲರೇಷನ್. ಮತ್ತು ಟೈಮ್ ಅಂದರೆ ತೆಗೆದುಕೊಂಡ ಕಾಲ ಅಂತ ಕರಿತೀವಿ. ನೆಕ್ಸ್ಟ್ ಎಸ್ ಅಂದರೆ ಅದು ಡಿಸ್ಟೆನ್ಸ್, ಡಿಸ್ಟೆನ್ಸ್ ಕವರ್ ಬೈ ಆಬ್ಜೆಕ್ಟ್, ಎಷ್ಟು ದೂರ ಚಲಿಸಿದೆ ಎಸ್ ಅಂತ. ಹೀಗೆ ನಾವು ಈ ಸೂತ್ರಗಳನ್ನು ಮತ್ತೊಂದು ಸರಿ ಇಲ್ಲಿ ಗಮನಿಸಿ. ಮೊದಲು ಬಿ ಈಕ್ವಲ್ಸ್ ಯು ಪ್ಲಸ್ ಎ ಒಂದೀಗ ನಾನು ಲೆಕ್ಕ ಮಾಡಿಸ್ತೇನೆ. ಈ ಲೆಕ್ಕವನ್ನು ಓದ್ಕೊಂಡು ದತ್ತಾಂಶ ನೋಡಿದಾಗ ಯಾವ ಸೂತ್ರವನ್ನು ಹಾಕೋಬೇಕು? ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಅಂಶಗಳಿದ್ರೆ ಆಗ ನೀವು ಹಾಕೋಬೇಕಾದಂಥ ಸೂತ್ರ ವಿ ಈಕ್ವಲ್ಸ್ ಯು ಪ್ಲಸ್ ಎ. ಅದೇ ಸ್ಥಾನ ಮತ್ತು ಕಾಲ, ವೇಗ ಇಲ್ಲ, ಇಲ್ಲಿ ಅಂತಿಮ ವೇಗ ಇದ್ದರೆ ಏನಿಲ್ಲ. ಸ್ಥಾನ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ ಅಲ್ಲಿ ಎಸ್ ಈಕ್ವಲ್ಸ್ ಟಿ ಪ್ಲಸ್ ಆಫ್ ಎ ಸೂತ್ರ. ಸ್ಥಾನ ಮತ್ತು ವೇಗಗಳು, ಆರಂಭಿಕ ವೇಗ, ಅಂತಿಮ ವೇಗ ಮತ್ತು ಚಲಿಸಿದ ದೂರ ಅಂತ ಕೊಟ್ಟಿದ್ರೆ ಇಲ್ಲಿ ಟಿ ಇಲ್ಲ, ಟೈಮ್ ಇಲ್ಲ, ಅದಕ್ಕೆ ಕಾಲ ಇಲ್ಲ. ಅಂದರೆ ಸ್ಥಾನ ಮತ್ತು ವೇಗ, ಅದಕ್ಕೆ ಟಿ ಇಲ್ಲ, ಕಾಲ ಇಲ್ಲ. ಯಾವ ಥರ ಸೂತ್ರ ಹಾಕೋಬೇಕು ಅನ್ನೋದು ನೀವು ಕೊಟ್ಟಿರುವಂಥ ಲೆಕ್ಕವನ್ನು ದತ್ತಾಂಶ ಆದಾದ್ಮೇಲೆ ನಾವು ಈ ಮೂರು ಕೂಡ ಚಲನೆಯ ಸಮೀಕರಣಗಳು ಅಥವಾ ಮೂರು ಕೂಡ ಚಲನೆಯ ಸಮೀಕರಣ ಇಟ್ಕೋಬೇಕು. ಇನ್ನೊಂದು ಸರಿ ಹೇಳ್ತೀನಿ, ಮನನ ಮಾಡಿಕೊಳ್ಳಿ. ನೀವು ಯಾವಾಗಲೇ ವಸ್ತು ನೇರ ಚಲನೆ ಅಂತ ಹೇಳ್ತೀವಿ, ನೇರ ಚಲನೆ, ಒಂದು ಕಾಯಕ ನೇರ ಚಲನೆಯನ್ನು ನಾವು ವಿವರಿಸುವಂಥ ಸಮೀಕರಣಗಳು ಒಂದು ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ, ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅಂತ ಹೇಳ್ತೀವಿ. 2as ಈಕ್ವಲ್ಸ್ ಟಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. 2as ಈಕ್ವಲ್ಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಇವು ಚಲನೆಯ ಮೂರು ಸಮೀಕರಣಗಳು. ಈಗ ಇವುಗಳ ಮೇಲೆ ನಾವು ಒಂದೊಂದು ಸಮಸ್ಯೆಗಳನ್ನು ಬಿಡಿಸೋಣ. ಮತ್ತು ಇಲ್ಲಿ ಒಂದು ಲೆಕ್ಕ ಬಿಡಿಸ್ಕೊಳ್ಳಿ. ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪರ್ ಗಂಟೆ, ಕಿಲೋಮೀಟರ್ km ಪರ್ ಅವರ್ ಅಂತೀವಿ, ಪರ್ ಗಂಟೆ ವೇಗವನ್ನು ಪಡೆಯುತ್ತದೆ. ರಫಲ್ ಬರ್ತದೆ, ವೇಗವನ್ನು ಪಡೆಯುತ್ತದೆ, ರಫಲ್ ಬರ್ತದೆ. ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿ ಇದೆ ಎಂದುಕೊಂಡು ಅದರಲ್ಲಿ ಒಂದು ಅಂತ ಕೊಡಿ. ಏನನ್ನು ಕಂಡುಹಿಡಬೇಕು? 2 ಅಂಶಗಳನ್ನ ಕಂಡುಹಿಡಬೇಕು. ಒಂದು ರೋಮನ್ ಲೆಟರ್ 1, ಅದರ ವೇಗೋತ್ಕರ್ಷ 2. ಈ ವೇಗವನ್ನು ಪಡೆಯಲು ಚಲಿಸಿದ ದೂರಗಳನ್ನು ಕಂಡುಹಿಡಿಯಿರಿ. ಸೂತ್ರಗಳನ್ನು ನೆನಪಿಟ್ಕೋಬೇಕು ನೀವು. ಈಗ ನೋಡಿ, ಕೊಟ್ಟಿರುವಂಥ ದತ್ತಾಂಶ ಆರಂಭಿಕ ವೇಗ u ಅಂದರೆ 0, ನಿಶ್ಚಲ ಸ್ಥಿತಿ ಅಂದರೆ ಎಲ್ಲರಿಗೂ ಗೊತ್ತು. ನಿಶ್ಚಲ ಅಂದರೆ ಸುಮ್ಮನಿದೆ, 0 ಕೊಟ್ಟಿಲ್ಲ ಅವರು, ನೀವು ಹಾಕೋಬೇಕು. ನಿಶ್ಚಲ ಸ್ಥಿತಿಯಿಂದ ಅಂದರೆ 0, ವೇಗ ಎಷ್ಟಿದೆ? 0 ಇದೆ, ಸುಮ್ಮನಿದ್ದು ಪಡೆದು. ಅಂತಿಮ ವೇಗ ಎಷ್ಟಪ್ಪ ಅಂದರೆ v ಈಕ್ವಲ್ಸ್ 72 ಕಿಲೋಮೀಟರ್ ಪರ್ ಅವರ್. ಇದನ್ನ ನಾವು ಮೀಟರ್ಗೆ ಮಾಡ್ತೇವೆ. ಮೀಟರ್ ಮಾಡಿದಾಗ 20 ಮೀಟರ್ ಪರ್ ಸೆಕೆಂಡ್ ಬರುತ್ತೆ.
20 ಮೀಟರ್ ಪರ್ ಸೆಕೆಂಡ್ ಅಂದರೆ 1 ಸೆಕೆಂಡ್ ಎಷ್ಟು ಮೀಟರ್, ಅದು ಗಂಟೆಯಿಂದ ಸೆಕೆಂಡಿಗೆ 3400 ಸೆಕೆಂಡಿಂದ ಡಿವೈಡ್ ಮಾಡ್ತೀವಿ, ಸೆಕೆಂಡ್ ಬೇಕು ಅಂದರೆ. ಅವರ್ ಕಿಲೋಮೀಟರ್ನ ಮೀಟರ್ ಅಂದರೆ 1000ದಿಂದ ಡಿವೈಡ್. 1 ಕಿಲೋಮೀಟರ್ಗೆ 1000 ಮೀಟರ್, ಕಿಲೋಮೀಟರ್ನ ಮೀಟರ್ ಮಾಡಬೇಕಂದ್ರೆ ಇಂಟು 1000. ಓಕೆ, ನೆಕ್ಸ್ಟ್ ಮತ್ತೆ ಕಾಲ ಎಷ್ಟು ಸೆಕೆಂಡು, 5 ನಿಮಿಷ ಅಂದರೆ ಎಷ್ಟು ಸೆಕೆಂಡ್ ಅಲ್ಲ, 300 ಸೆಕೆಂಡ್. 300 ಸೆಕೆಂಡ್. ಏನು ಕಂಡುಹಿಡಿಬೇಕು, ಇಷ್ಟಿದೆ, ಇದು ದತ್ತಾಂಶ. ಒಂದೇ ಏನು ಕಂಡುಹಿಡಬೇಕಂದ್ರೆ ವೇಗೋತ್ಕರ್ಷ ಕಂಡುಹಿಡಬೇಕು. ವೇಗೋತ್ಕರ್ಷ ಒಂದು ಏನು ಕಂಡುಹಿಡಿಯೋದು ಬರ್ಕೊಂಡಿದ್ರೆ ನೀವು ಏನು ಕಂಡುಹಿಡಿಯಬೇಕು ಅಂತ. ಎ ಅಂದರೆ ವೇಗೋತ್ಕರ್ಷ ಕಂಡುಹಿಡಿಯಬೇಕು. ಈಗ ನಮಗೆ ಮೂರು ಸೂತ್ರಗಳಲ್ಲಿ ಯು ವಿ ಟಿ ಎ, ಯು ಗೊತ್ತಿದೆ, ವಿ ಗೊತ್ತಿದೆ, ಟಿ. ಯಾವ ಸೂತ್ರ ಹಾಕೋಬೇಕು, ಅದನ್ನೇ ಸೂತ್ರ ಯಾವುದು, ಈಗ ಯು ಗೊತ್ತಿದೆ, ವಿ ಗೊತ್ತಿದೆ, ಟಿ ಗೊತ್ತಿದೆ, ಏನ ಕಂಡಿದೆ, ಏ ಬೇಕು ಅಂದ್ರೆ ಏನು ಮಾಡಬೇಕು, ಸೂತ್ರವನ್ನು ಹೇಗೆ ಬದಲಾಯಿಸ್ಕೊಳ್ತೀವಿ. ಏ ಕಂಡಿರ್ಬೇಕಂದ್ರೆ ಏನ ಎದುರುಗಡೆ ಬರ್ಕೊಂಡ್ರೆ ಹೆಂಗೆ ಬರೀತೀವಿ ಗೊತ್ತಿದೆ ಅನ್ಸೋದಕ್ಕೆ. ಈಕ್ವಲ್ಸ್ ಯು ಪ್ಲಸ್ ಎ ಟಿ ಇದೆ. ನಾನೇನು ಮಾಡ್ತೀನಿ, ಈ ಸೂತ್ರವನ್ನು ಈ ಕಡೆ ಬರೆದು ಯು ಪ್ಲಸ್ ಎ ಟಿ ಅಂತ ಬಲಗಡೆ ಎಡೆ ಬರ್ತೀವಿ, ಎಡೆಗೆಲ್ಲ ಬಲ ಮಾಡ್ತೀವಿ. ಯಾಕೆ ಅಂದರೆ ಯಾವ್ದು ಕಡಿಮೆ ಇಟ್ಕೊತೀವಿ ಅದನ್ನ ಎಡೆ ತಿಳ್ಕೊತೀವಿ, ಮಿಕ್ಕಿದ್ದನ್ನ ಬಾಕ್ಸೋದು ಗುಡಿಸೋದು ಮಾಡಿದ್ರೆ ಬರೋ ಆನ್ಸರ್ ಅದಾಗುತ್ತೆ. ರೈಟ್ ಅಲ್ವಾ? ಸೇಮ್ ನನ್ನ ಸೂತ್ರ ಏನು ಮಾಡಿಲ್ಲ, ಈಕ್ವಲ್ಸ್ ಯು ಪ್ಲಸ್ ಎ ಟಿ, ಯು ಪ್ಲಸ್ ಎ ಟಿ ಈಕ್ವಲ್ಸ್ ವಿ, ಇದನ್ನೆಲ್ಲ ಎಡೆ ತಂದಿದ್ರೆ ಇದನ್ನು ಬದುಕೊಂಡು ನಮಗೇನು ಕಂಡುಹಿಡಿಯೋದಕ್ಕೆ ಎ ಬೇಕು. ಎ ಬೇಕು ಅಂದರೆ ವಿ ಜಾಗದಲ್ಲಿ ವಿ ಇದೆ, ಇಲ್ಲಿ ಪ್ಲಸ್ ಯು ಈ ಕಡೆ ಬಂದರೆ ಮೈನಸ್ ಯು ಆಗುತ್ತೆ. ಪ್ಲಸ್ ಯು ಇದ್ದಿದ್ದು ಈಕ್ವಲ್ಸ್ ಈ ಕಡೆ ಬಂದರೆ ಮೈನಸ್ ಯು, ಟಿ ಈ ಕಡೆ ಬಂದರೆ ಬೈ ಟಿ. ಯಾಕಂದರೆ ಇಂಟು ಇರೋದ್ರಿಂದ ಮೂರೇ ಗುಣಕಾರ. ನಿಮ್ಮ ಗಣತೀಯ ರೂಪ ಗೊತ್ತಿದೆ, ಇಲ್ಲಿ ಇಂಟು ಇರೋದ್ರಿಂದ ಬೈ ಅಂತ ಕೆಳಗಡೆ ಬರ್ತಿದ್ದೀನಿ, ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್ ಬರ್ತೀನಿ. ಹಾಗಾಗಿ ಸೂತ್ರ ಎ ಈಕ್ವಲ್ಸ್ ವಿ ಮೈನಸ್ ಯು ಬೈ ಟಿ. ಏನು ಬೇಕಾದ್ರೆ ತಪ್ಕೊಬೋದು, ಇದನ್ನು ನೀವು ಬರ್ತಿದ್ದೀವಿ. ಬೆಲೆಗಳು ಹಾಕೋಣ. ಇ ಅಂದರೆ 20, ಯು ಅಂದರೆ 0, ಟಿ ಅಂದರೆ 300 ಸೆಕೆಂಡ್. 21 0 0 ಬರ್ತಾನೆ. 0 0 ಹೋಗಿತ್ತು, 2 2 1/. ಏನಿದು ಮೀಟರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನು ಕಂಡುಹಿಡಿದಾಗ ಯೂನಿಟ್ ಏನಾಗಬೇಕು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ. ಒಂದು ಕಂಡುಹಿಡಿದ್ವಿ. ನೆಕ್ಸ್ಟ್ ಇನ್ನೇನು ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ, ಇನ್ನೊಂದು ಏನು ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ. ಎರಡನೇದು ಏನು ಕಂಡುಹಿಡಿದ್ರು, ವೇಗವನ್ನು ಪಡೆಯಲು ಚಲಿಸಿದ ದೂರ ಕಂಡುಹಿಡಿಯಿರಿ. ಬರ್ತಾರೆ ಏನೆಲ್ಲ ಕಂಡುಹಿಡಬೇಕು, ದೂರ. ದೂರ ಅಂದರೆ ಏನು ಕಂಡುಹಿಡಬೇಕು, ಎಸ್ ಕಂಡುಹಿಡಬೇಕು. ದೂರ ಅಂದರೆ ಯಾವ ಕಂಡುಹಿಡಬೇಕು, ಎಸ್. ದೂರ ಇದೆ. ಈಗ ಇದು ಎ ಬೆಲೆ ಸಿಕ್ತು, ನಾವು ಕಂಡುಹಿಡ್ಕೊಂಡ್ವಿ 1/50 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಕಂಡುಹಿಡ್ಕೊಂಡ್ವಿ. ಈಗ ಯು ಇದೆ, ವಿ ಇದೆ, ಟಿ ಇದೆ, ಕೆ ಇದೆ. ಸೂತ್ರ ಹಾಕೋಬೇಕು. ಒಂದ್ಸಲಿಸಿ ಒಂದೇ ಸೂತ್ರ ಹಾಕೋಬೇಕಾ, ಎರಡನೇ ಸೂತ್ರ ಹಾಕೋಬೇಕಾ, ಮೂರನೇ ಸೂತ್ರ. ಕಾಲನೂ ಇದೆ, ಈಗ ಆಮೇಲೆ ಇದು ವೇಗನೂ ಇದೆ, ಆಮೇಲೆ ದೂರ ಕಂಡುಹಿಡಬೇಕು. ಮೂರನೇ ಸೂತ್ರ 2as ಈಕ್ವಲ್ಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಯು ಗೊತ್ತಿದೆ, ವಿ ಗೊತ್ತಿದೆ, ಎ ಗೊತ್ತಿದೆ, ಬರೀ ನಮಗೆ ಎಸ್ ಅಷ್ಟೇ ಕಂಡುಹಿಡಿ. ಈಗಲೂ ಅಷ್ಟೇ ಎಸ್ ಬೇಕು ಅಂದರೆ ಏನು ಮಾಡಬೇಕು, ಎಸ್ ಇದೆ ಬರ್ಬೋದು. ನೋಡ್ಕೊಳ್ಳಿ ಒಂದು ನಿಮಿಷ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಹಾಗೆ ಇದೆ. 2a ಏನು ಬರುತ್ತೆ ಕೇಳಿದ್ರೆ ಎಲ್ಲ ಗುಣಾಕಾರ ಅಲ್ವಾ. ಎಸ್ ಬೇಕು ಅಂದರೆ 2as ಏನು ಬರುತ್ತೆ, ಕೆಳಗಡೆ ಬರುತ್ತೆ. ಎಸ್ ಅಲ್ಲಿ ಗಮನಿಸಿದ್ದೀವಿ, 2a ಮಾತ್ರ ಕೇಳೋದು.
ಬೆಲೆಗಳನ್ನು ಹಾಕಿ ಬಿ ಅಂದರೆ 20 ಸ್ಕ್ವೇರ್ ಮೈನಸ್ ಸಿ ಅಂದರೆ 0 ಸ್ಕ್ವೇರ್ 2 ಇಂಟು 1/15. ಇದನ್ನು ಸರಳೀಕರಿಸಿದ್ರೆ 20 20 ಮುಂಬೈ ಹದಿನೈದು ಹೋಗುತ್ತೆ. ಭಿನ್ನರಾಶಿ ಇದೆ, ಇದು ಭಿನ್ನರಾಶಿ ಮತ್ತು ಭಿನ್ನರಾಶಿ ಇನ್ನೊಂದು ನಿಮ್ಮ ಛೇದದಲ್ಲಿ ಭಿನ್ನರಾಶಿ ಇದೆ. ಮತ್ತು ಇದು ನೇರಕ್ಕೆ ಸರಳೀಕರಿಸಿ ಇದು 15/1 ಪುಟ 200 1530 ಏನಪ್ಪ ಚಲಿಸಿದ ದೂರ. ಚಲಿಸಿದ ದೂರಕ್ಕೆ ಏಕಮಾನವನ್ನು ಹೇಳಿದ್ದಾರೆ. ಚಲಿಸಿದ ದೂರಕ್ಕೆ 3000 ಮೀಟರ್ ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್. 3 ಕಿಲೋಮೀಟರ್. ಅದು ಮೀಟರ್ ಬಂದು 3000 ಮೀಟರ್ ಅನ್ನು 3 ಕಿಲೋಮೀಟರ್. ಮುಂದಿನ ನಾವು ಒಂದು ಪ್ರಶ್ನೆಯನ್ನು ಗಮನಿಸಿ. ಇನ್ನೊಂದು ಲೆಕ್ಕ ಬರ್ಕೊಡಿ. ಒಂದು ಮೋಟಾರ್ ವಾಹನ 5 ನಿಮಿಷದಲ್ಲಿ 18 ಕಿಲೋಮೀಟರ್ ಪರ್ ಅವರ್ 18 ಬರ್ಕೊಳ್ಳೋದಕ್ಕೆ 18 ಕಿಲೋಮೀಟರ್ ಪರ್ ಅವರ್ ಹೀಗಾದ್ರೂ ಬರೀತೀವಿ. ಕಿಲೋಮೀಟರ್ ಪರ್ ಅವರ್ ಹೀಗಾದ್ರೂ ಬರೀತೀವಿ. ಅವರ್ HR ಅಂತ ಅವರ್ ಲಿಂದ 36 ಮೀಟರ್ ಪರ್ ಅವರ್ ಕಿಲೋಮೀಟರ್ ಪರ್ ಅವರ್ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದೆ. ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಈ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಒಂದು ವೇಗೋತ್ಕರ್ಷ, ಮತ್ತು 2 ವಾಹನ ಚಲಿಸಿದ ದೂರ. ಈಗ ನೀವು ಈ ಲೆಕ್ಕದಲ್ಲೂ ಕೂಡ ಅಷ್ಟೇ ಒಂದು ವೇಗೋತ್ಕರ್ಷ ಅಂದರೆ ಎ ಕಂಡುಹಿಡಬೇಕು ಅಂತ ತಕ್ಷಣ ನೀವು ಒಂದು ಮೊದಲನೇ ಸೂತ್ರನೇ ಹಾಕೋತೀರಾ. A = V - U / T ಅಂತ ಒಳ್ಳೆ ಎ ವೇಗೋತ್ಕರ್ಷ ಕಂಡುಹಿಡಿದ್ರೆ ಇದೇ ಸೂತ್ರ ಹಾಕೋತೀವಿ. ಎ ಅಂದರೆ P - U / T. ಇದನ್ನೇ ಈಗ ಕೊಡಿ ಬೇಗ ಕಂಡುಹಿಡಿಬೇಕು. ಇವು 4 ಇದೆ.
ಎರಡನೇದು ಚಲಿಸಿದ ದೂರ ಅಂದರೆ ಎಸ್ ಈಕ್ವಲ್ಸ್ 2t ಪ್ಲಸ್ ಹಾಫ್ AT ಸ್ಕ್ವೇರ್ 2t ಪ್ಲಸ್ ಹಾಫ್ AT ಸ್ಕ್ವೇರ್. ದತ್ತಾಂಶ ಕೊಡಿ ಏನು ಕೊಟ್ಟಿದ್ದಾರೆ ಅಂತ ಉತ್ತರದಲ್ಲಿ u ಈಕ್ವಲ್ಸ್ ಕಿಲೋಮೀಟರ್ ಪರ್ ಅವರ್ ಈಕ್ವಲ್ಸ್ 5 ಮೀಟರ್ ಪರ್ ಸೆಕೆಂಡ್. ಅದು ಮೀಟರ್ ಎಷ್ಟು 5 ಮೀಟರ್ ಪರ್ ಸೆಕೆಂಡ್. v ಈಕ್ವಲ್ಸ್ ನೆಕ್ಸ್ಟ್ 36 ಕಿಲೋಮೀಟರ್ ಪರ್ ಅವರ್. ಈಕ್ವಲ್ಸ್ ಸೆಕೆಂಡಲ್ಲಿ ಹೇಳ್ಬೇಕಂದ್ರೆ 10 ಮೀಟರ್ ಪರ್ ಸೆಕೆಂಡ್. t ಈಕ್ವಲ್ಸ್ 5 ಸೆಕೆಂಡ್. ಈಗ ಸೂತ್ರ ಹಾಕೊಳ್ಳಿ a ಈಕ್ವಲ್ಸ್ b ಮೈನಸ್ u ಬೈ t. b ಬೆಲೆ 10 a ಈಕ್ವಲ್ಸ್ b ಮೈನಸ್ u ಬೈ t ಬರ್ಕೊಂಡ್ರಾ. a ಈಕ್ವಲ್ಸ್ b ಬೆಲೆ 10 u ಬೆಲೆ 5 ಡಿವೈಡ್ ಬೈ t ಬೆಲೆನು 5. 10ರಲ್ಲಿ 5 ಅಂದರೆ 5 ಡಿವೈಡ್ ಬೈ 5. 5 ಬೈ 5 ಎಷ್ಟು 1. 5 ಅಂತ 5 ಅಂದರೆ a 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಹೀಗೆ ಉತ್ಕರ್ಷ ಕಂಡು. ನೆಕ್ಸ್ಟ್ ಈಗ ಎರಡನೇದು ಚಲಿಸಿದ ದೂರ ಎಸ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಎರಡನೇದೀಗ ಸೂತ್ರ ಎಸ್ ಈಕ್ವಲ್ಸ್ ut ಪ್ಲಸ್ ಹಾಫ್ AT ಸ್ಕ್ವೇರ್. ಎಸ್ ಈಕ್ವಲ್ಸ್ ut ಪ್ಲಸ್ ಹಾಫ್ AT ಸ್ಕ್ವೇರ್. ಹಾಕೊಂಡು ಹೋಗಿ ಕಡೆಗಳನ್ನ ಯುಗೆ 5 ಇಂಟು ಟಿಗೆ 5 ಪ್ಲಸ್ ಹಾಫ್. ಎ ಅಂದರೆ 1 ಟಿ ಅಂದರೆ 5 ಸ್ಕ್ವೇರ್. 5 ಇಂಟು 5 25 ಪ್ಲಸ್ ಹಾಫ್. 8 5 25 25 ಈಗ ಏನಾಗುತ್ತೆ 12.5 ಆಗುತ್ತೆ ಪ್ಲಸ್ 12.5 27.5 ಮೀಟರ್. 7.5 ಮೀಟರ್. ನಿಮಗೆ ಇನ್ನೊಂದು ಕೊನೆಯ ಒಂದು ಅಂಶ ಏಕರೂಪ ವೃತ್ತೀಯ ಚಲನೆ. ಇವಾಗಿನ ಫಲಿತಾಂಶಗಳಲ್ಲಿ ಏಕರೂಪ ವೃತ್ತೀಯ ಚಲನೆ. ಏಕರೂಪ ವೃತ್ತೀಯ ಚಲನೆ. ಅದಕ್ಕೆ ಕೆಲವು ಉದಾಹರಣೆಗಳು ಈಗ ನಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಆಯುತ ಅಂತ, ಒಂದು
ಷಟ್ಭುಜಾಕೃತಿ, ಮತ್ತೊಂದು ಅಷ್ಟಭುಜ ಕೃತಿ. ಈಗ ಇತರ ಆಕೃತಿಗಳಲ್ಲಿ ಒಬ್ಬ ಚಲನೆಯನ್ನು ನೋಡ್ತಾ ಹೋದ್ರೆ ಒಬ್ಬ ವ್ಯಕ್ತಿ ಚಲಿಸಬೇಕಾದ್ರೆ ಹೇಗೆ ವೃತ್ತಿಯ ಚಲನೆ ತಗೊಂಡಾಗ ನೋಡಿ, ನಾವೀಗ ಒಬ್ಬ ವ್ಯಕ್ತಿ ಒಂದು ಆಯತಾಕಾರದ ಪಥದಲ್ಲಿ ಓಡ್ತಾ ಇದ್ದಾನೆ ಅಂದ್ರೆ ನೇರವಾಗಿ ಓಡ್ತಾನೆ. ಎಷ್ಟು ವೇಗವಾಗಿ ಓಡ್ತಿದ್ದಾನೋ ಈ ತಿರುವಿನಲ್ಲಿ ಅಷ್ಟೇ ವೇಗವಾಗಿ ಓಡ್ಲಿಕ್ಕಾಗುತ್ತಾ? ಮತ್ತೆ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ. ನೇರವಾಗಿ ಹೋಗಿದ್ದು ಮತ್ತೆ ಏನು ಮಾಡಬೇಕು? ಈ ದಿಕ್ಕನ್ನು ಬದಲಾಯಿಸ್ತಾನೆ. ವೇಗ ಏನಾಗುತ್ತೆ? ಕಡಿಮೆ. ಮತ್ತೆ ವೇಗವಾಗಿ ಬರ್ತಾನೆ, ದಿಕ್ಕನ್ನು ಬದಲಾಯಿಸ್ತಾನೆ, ಕಡಿಮೆ ಆಗ್ತದೆ, ವೇಗ ಕಡಿಮೆ. ಈಗ ಪ್ರತಿ ತಿರುವಿನಲ್ಲೂ ವೇಗ ಇಲ್ಲಿ 4 ಸರಿ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ. ಇಲ್ಲಿ 1 ಸರಿ, 2 ಸರಿ, 3 ಸರಿ, 4 ಸರಿ, 5 ಸರಿ, 6 ಸಲ ಒಂದು ಷಟ್ಭುಜಾಕೃತಿ ಪಥದಲ್ಲಿ 6 ಸಲ ದಿಕ್ಕನ್ನು ಬದಲಾಯಿಸ್ತಾನೆ. ಅಷ್ಟಭುಜಾಕೃತಿಯಲ್ಲಿ 8 ಸರಿ ದಿಕ್ಕನ್ನು, 1 ಸರಿ, 2 ಸರಿ, 3, 4, 5, 6, 7, 8 ಸರಿ ದಿಕ್ಕನ್ನು. ಅದೇ ವೃತ್ತದಲ್ಲಿ ಪ್ರತಿ ಬಿಂದುವಿನಲ್ಲೂ ದಿಕ್ಕು ಬದಲಾಗ್ತಾ ಇದೆ. ಹೀಗೆ ಇದ್ರೆ ಈಗ ಹೋಗ್ಬಿಡ್ತಾರೆ, ಈ ಪಾಯಿಂಟಲ್ಲಿ ದಿಕ್ಕು ಬದಲಾಗುತ್ತೆ, ಹಿಂಗೆ ಇದ್ರೆ ಹಿಂಗೆ ಹೋಗ್ಬಿಡ್ತಾರೆ. ಮತ್ತೆ ಈ ಬಿಂದುವಿನಲ್ಲಿ ಸ್ವಲ್ಪ ಬದಲಾಗುತ್ತೆ, ಹಿಂಗೆ ಹೋದ್ರೆ ಹಿಂಗೆ ಹೋಗ್ಬಿಡ್ತಾರೆ, ಮತ್ತೆ ದಿಕ್ಕು ಬದಲಾಗುತ್ತೆ, ಹಂಗೆ ಹೋದ್ರೆ ಪ್ರತಿ ಬಿಂದುವಿನಲ್ಲೂ ದಿಕ್ಕು ಬದಲಾದ ಮಾತ್ರ ವೃತ್ತಿಯ ಚಲನೆ ಆಗುತ್ತೆ. ನಾನಿಲ್ಲಪ್ಪ 1 ಸರಿ ಹಿಂಗೆ ದಿಕ್ಕು ಬದಲಾಯಿಸ್ತೀವಿ, ಮತ್ತೆ ಹಂಗೆ ಹೋಗ್ತೀನಿ ಅಂದ್ರೆ ಹಿಂಗೆ ಹೋಗ್ಬಿಡ್ತೀವಿ, ಸ್ಟ್ರೈಟ್ ಹೋಗ್ಬಿಡ್ತೀವಿ. ಬೆಳಗ್ಗೆ ಆಗಬೇಕು, ವೃತ್ತದ ಕಡೆ ಬರಬೇಕಂದ್ರೆ ಈ ಬಿಂದುವಿನಲ್ಲೂ ದಿಕ್ಕು ಬದಲಾಗಬೇಕು, ಇಲ್ಲೂ ದಿಕ್ಕು ಬದಲಾಗಬೇಕು, ಇಲ್ಲೂ ದಿಕ್ಕು ಬದಲಾಗಬೇಕು. ಇಲ್ಲಿ ಪ್ರತಿ ಬಿಂದುವಿನಲ್ಲೂ ದಿಕ್ಕು ಬದಲಾಗ್ತಾ ಇದ್ರೆ ಮಾತ್ರ ಏನಾಗುತ್ತೆ? ವೃತ್ತೀಯ ಚಲನೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ನೇರ ಚಲನೆ ವೃತ್ತೀಯ ಚಲನೆ ಅಂದರೆ ಇಲ್ಲಿ ಏಕರೂಪ ವೃತ್ತೀಯ ಚಲನೆ ಉದಾಹರಣೆ. ಈಗೆಲ್ಲ ಸೂರ್ಯನ ಸುತ್ತ ಗ್ರಹಗಳ ಚಲನೆಯನ್ನು ನಾವು ಏಕರೂಪ ವೃತ್ತೀಯ ಚಲನೆಗಳಿಗೆ ಉದಾಹರಣೆಗೆ ಹೇಳ್ತೀವಿ. ಮತ್ತು ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಭೂಮಿಯ ಸುತ್ತ ಚಂದ್ರನ ಚಲನೆ, ಇವುಗಳನ್ನ ನಾವೇನು ಹೇಳ್ತೀವಿ? ಏಕರೂಪ ವೃತ್ತೀಯ ಚಲನೆಗಳಿಗೆ ಉದಾಹರಣೆಗಳಾಗಿ ಹೇಳ್ತೀವಿ. ಅಂದರೆ ಇದನ್ನು ನಾವು ಇದರ ಸೂತ್ರ ಅಂದರೆ V = 2πr/2. ಇದರ ಸೂತ್ರ V = 2πr/t. ಯಾವುದರ ಸೂತ್ರ ಇದು ಬರ್ಕೋಬೇಕು? ಏಕರೂಪ ವೃತ್ತೀಯ ಚಲನೆಯಲ್ಲಿರುವಂಥ ಸಂಬಂಧಿಸಿದ ಸೂತ್ರ. ಎಷ್ಟೊತ್ತು ನಾವು P = C + S, S = 50 + half a square, U square, S = x² - u² ಹೇಳಿದ್ದು ನೇರ ಚಲನೆಗೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದು. ಈ ಸೂತ್ರ ಏಕರೂಪ ವೃತ್ತೀಯ ಚಲನೆಗೆ V = 2πr/t ಅಂತ. 2πr/t ಇದು ಯಾವುದರ ಚಲನೆಗೆ? ವೃತ್ತೀಯ ಚಲನೆಗೆ ನಾವು ಸಂಬಂಧಪಟ್ಟಂತೆ ಹೇಳ್ತೇವೆ. ಮತ್ತು ಇಷ್ಟು ಇವತ್ತು ನಾವು ಕಲಿತಂತಹ ಅಂಶಗಳು ಇವನ್ನ ನೀವು ಗೃಹಪಾಠದಲ್ಲಿ ಅಭ್ಯಾಸದಲ್ಲಿರುವಂತಹ ಈ ಚಟುವಟಿಕೆಯಲ್ಲಿರುವಂಥ ಪುಟ 122 ಉದಾಹರಣೆ 8.7 ಇದನ್ನು ನೀವು ಅಭ್ಯಾಸ ಬರ್ಕೊಳ್ಳಿ ಗೃಹಪಾಠದಲ್ಲಿ. ಹಾಗೆಯೇ ನೇರ ಚಲನೆಗೆ ಸಂಬಂಧಪಟ್ಟಂತೆ 3 ಸೂತ್ರಗಳು ಹಾಗೂ ಅವುಗಳ ಸಂಕೇತಗಳನ್ನು ಬರೆದುಕೊಂಡು ಬರಬೇಕು. ಧನ್ಯವಾದಗಳು.